ಮಾರುತಗಳು. ಭೂಗೋಳಶಾಸ್ತ್ರ ಪೇಜ 70. 8ನೇ ಕ್ಲಾಸ್ ಸೋಷಿಯಲ್ ಸೈನ್ಸ್ ಪೇಜ 99. ಭಾಗ 1 ಗೋರ್ಮೆಂಟ್ ಬುಕ್ನಂದು. ಭೂಮಿಯ ಮೇಲೆಗೆ ಸಮಾಂತರವಾಗಿ ಚಲಿಸುವ ವಾಯುವನ್ನು ಮಾರುತಗಳೆಂದು ಕರೆಯುವರು. ಭೂಮಿಯ ಮೇಲೆಗೆ ಸಮಾಂತರವಾಗಿ ಚಲಿಸುವ ವಾಯುವನ್ನು ಮಾರುತಗಳೆಂದು ಕರೆಯುವರು. ಮಾರುತಗಳು ವಾಯುಮಂಡಲದ ಉಷ್ಣಾಂಶ ಮತ್ತು ಆರ್ದ್ರತೆಯ ಹಂಚಿಕೆಯ ಮೇಲೆ ಪ್ರಮುಖ ಪಾತ್ರ ನಿರ್ವಹಿಸುತ್ತವೆ. ಮಾರುತಗಳ ಉಗಮವು ಒತ್ತಡ ವ್ಯತ್ಯಾಸದಿಂದ ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸಗೊಳ್ಳುವುದು. ಗಾಳಿ ಬೀಸುವ ದಿಕ್ಕನ್ನು ಗುರುತಿಸಲು ಬಳಸುವ ಉಪಕರಣ ಪವನ ದಿಕ್ಸೂಚಿ ವಿಂಡ್ ವ್ಯಾನ್. ವಾಯುವಿನ ವೇಗವನ್ನು ಅಳೆಯಲು ಬಳಸುವ ಮಾಪ ಆನಿಮೋಮೀಟರ್. ಮಾರುತಗಳ ಲಕ್ಷಣಗಳು. ಒತ್ತಡ ವ್ಯತ್ಯಾಸ. 1. ಮಾರುತಗಳು ಯಾವಾಗಲೂ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶ ಕಡೆ ಬೀಸುತ್ತವೆ. ಒತ್ತಡ ಇಳಿಜಾರಿನ ಪ್ರಮಾಣವು ಮಾರುತಗಳ ವೇಗವನ್ನು ನಿಯಂತ್ರಿಸುವುದು. ಒತ್ತಡ ಇಳಿಜಾರು ಅಧಿಕವಾದರೆ ಮಾರುತಗಳ ವೇಗವು ಸಹ ಹೆಚ್ಚಾಗುವುದು. ಒತ್ತಡ ಇಳಿಜಾರು ಸಾಧಾರಣವಾದರೆ ಮಾರುತಗಳ ವೇಗವು ಕಡಿಮೆಯಾಗುವುದು. ದೈನಂದಿನ ಚಲನೆ. ಭೂಮಿಯ ದೈನಂದಿನ ಚಲನೆಯ ಪರಿಣಾಮವಾಗಿ ಉತ್ತರ ಗೋಳಾರ್ಧದಲ್ಲಿ ಮಾರುತಗಳು ತಮ್ಮ ಬಲಕ್ಕೆ ಅಂದರೆ ಗಡಿಯಾರದ ಮುಳ್ಳಿನ ದಿಕ್ಕಿಗೆ ಅನುಗುಣವಾಗಿ ಬೀಸುತ್ತವೆ. ದಕ್ಷಿಣ ಗೋಳಾರ್ಧದಲ್ಲಿ ಮಾರುತಗಳು ತಮ್ಮ ಎಡಕ್ಕೆ ಅಂದರೆ ಗಡಿಯಾರದ ಮುಳ್ಳಿನ ದಿಕ್ಕಿನ ವಿರುದ್ಧವಾಗಿ ಬೀಸುತ್ತವೆ. ಮಾರುತಗಳ ದಿಕ್ಕು. ಮಾರುತಗಳು ಸಾಮಾನ್ಯವಾಗಿ ಅವು ಬೀಸುವ ದಿಕ್ಕಿಗೆ ಆಧಾರ ಮೇಲೆ ಗುರುತಿಸಲಾಗುವುದು. ಇದರಿಂದಾಗಿ ಭೂಮಿಯ ಮೇಲೆ ಹಲವು ಪ್ರಕಾರದ ಮಾರುತಗಳು ಕಾಣಬಹುದು. ಉದಾಹರಣೆ ಭಾರತದಲ್ಲಿ ಮಾನ್ಸೂನ್ ಮಾರುತಗಳು. ಮಾರುತಗಳ ಮೇಲೆ ಪ್ರಭಾವ ಬೀರುವ ಅಂಶಗಳೆಂದರೆ ಉಷ್ಣಾಂಶ, ಒತ್ತಡ. ಮಾರುತಗಳಲ್ಲಿ 4 ವಿಧಗಳು. 1ನೇದು ನಿರಂತರ ಮಾರುತ, 2ನೇದು ನಿಯತಕಾಲಿಕ ಮಾರುತ, 3ನೇದು ಸ್ಥಳೀಯ ಮಾರುತ, 4ನೇದು ನಿಶ್ಚಿತ ಮಾರುತ. 1ನೇದು ನಿರಂತರ ಮಾರುತಗಳು. ನಿರಂತರ ಮಾರುತಗಳು ನಿತ್ಯ ಮಾರುತಗಳು ಎಂದು ಕರೆಯುವರು. ನಿರಂತರ ಮಾರುತಗಳು ಅಧಿಕ ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಗೆ ನಿಶ್ಚಿತ ದಿಕ್ಕಿನಿಂದ ವರ್ಷದ ಎಲ್ಲಾ ಕಾಲದಲ್ಲಿ ನಿರಂತರವಾಗಿ ಬೀಸುತ್ತವೆ. ನಿರಂತರ ಮಾರುತಗಳು ವಾಯುಗುಣ ಬದಲಾವಣೆ ಇಂದಾಗಿ ಮರುಭೂಮಿ ಉಗಮ, ನೌಕೆ ಮಾರ್ಗ ಮೊದಲಾದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತವೆ. ನಿರಂತರ ಮಾರುತಗಳಿಂದ ಮರುಭೂಮಿ ಉಗಮ ಆಗ್ತದ, ನೌಕೆ ಮೇಲೆ ಹೆಚ್ಚು ಪರಿಣಾಮ ಆಗ್ತದ. ನಿರಂತರ ಮಾರುತಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. 1ನೇದು ವಾಣಿಜ್ಯ ಮಾರುತಗಳು, 2ನೇದು ಪ್ರತಿ ವಾಣಿಜ್ಯ ಮಾರುತಗಳು, 3ನೇದು ಧ್ರುವೀಯ ಮಾರುತಗಳು. 1ನೇದು ವಾಣಿಜ್ಯ ಮಾರುತಗಳು. ವಾಣಿಜ್ಯ ಮಾರುತಗಳು ಪೂರ್ವದ ಮಾರುತಗಳು ಎಂದು ಕರೆಯುವರು. ವಾಣಿಜ್ಯ ಮಾರುತಗಳು ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಯಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಗಳ ಕಡೆಗೆ ಬೀಸು. ಟ್ರೆಂಡ್ರಾ ಎಂಬ ಪದವು ಲ್ಯಾಟಿನ್ ಟ್ಯಾಂಡ್ರೋ ಎಂಬುದರಿಂದ ಉತ್ಪತ್ತಿ ಹೊಂದಿದ್ದು, ಇದರ ಅರ್ಥ ನಿರ್ದಿಷ್ಟ ಮಾರ್ಗ ಎಂದಾಗಿದೆ. ವಾಣಿಜ್ಯ ಮಾರುತಗಳಲ್ಲಿ 2 ವಿಧಗಳಾಗಿವೆ. 1ನೇದು ಈಶಾನ್ಯ ವಾಣಿಜ್ಯ ಮಾರುತ, 2ನೇದು ಆಗ್ನೇಯ ವಾಣಿಜ್ಯ ಮಾರುತ. ಈಶಾನ್ಯ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಕಂಡುಬರುತ್ತವೆ. ಇವು ಈಶಾನ್ಯದಿಂದ ನೈಋತ್ಯ ದಿಕ್ಕಿನ ಕಡೆ ಬೀಸುತ್ತವೆ. ಆಗ್ನೇಯ ವಾಣಿಜ್ಯ ಮಾರುತಗಳು ದಕ್ಷಿಣ ಗೋಳಾರ್ಧದಲ್ಲಿ ಕಂಡುಬರುತ್ತವೆ. ಇವು ಆಗ್ನೇಯದಿಂದ ವಾಯು ದಿಕ್ಕಿ ಕಡೆ ಬೀಸುತ್ತವೆ. ವಾಣಿಜ್ಯ ಮಾರುತಗಳು ಪೂರ್ವ ಮಾರುತಗಳೆಂದು ಕರೆಯುವರು. ಉತ್ತರ ಅರ್ಧ ಗೋಳದ ಈಶಾನ್ಯ ವಾಣಿಜ್ಯ ಮಾರುತಗಳು, ದಕ್ಷಿಣ ಗೋಳಾರ್ಧದ ಆಗ್ನೇಯ ವಾಣಿಜ್ಯ ಮಾರುತಗಳು,
ಸಮಭಾಜಕ ವೃತ್ತದ ವಲಯದಲ್ಲಿ ಸಂಧಿಸುತ್ತವೆ. ಆದ್ದರಿಂದ ಈ ಪ್ರದೇಶವನ್ನು ವಾಣಿಜ್ಯ ಮಾರುತಗಳ ಅಂತರುಷ್ಣವಲಯ ಅಭಿಸರಣ ವಲಯ ಇಂಟರ್ ಟ್ರಾಪಿಕ್ ಕನ್ಸರ್ವೇಷನ್ ಜೂನ್ ITCZ ಎಂದು ಕರೆಯುವರು. ಈ ವಲಯವು ಕಡಿಮೆ ಒತ್ತಡ, ಅನಿಶ್ಚಿತ ಮಾರುತಗಳು, ಶಾಂತ ಪರಿಸ್ಥಿತಿ ಹಾಗೂ ವಾಣಿಜ್ಯ ಮಾರುತಗಳ ಸಂಗಮ ಮುಂತಾದ ವಿವಿಧ ಗುಣಲಕ್ಷಣಗಳನ್ನು ಹೊಂದಿದೆ. ಇನ್ನು ಪ್ರತಿ ವಾಣಿಜ್ಯ ಮಾರುತ ಅಥವಾ ಪಶ್ಚಿಮ ಮಾರುತಗಳು. ಪ್ರತಿ ವಾಣಿಜ್ಯ ಮಾರುತಗಳು ಉಷ್ಣವಲಯ ಅಧಿಕ ಒತ್ತಡ ಪಟ್ಟಿಯಲ್ಲಿ ಉಗಮಗೊಂಡು ಕಡಿಮೆ ಒತ್ತಡ ಪಟ್ಟಿ ಕಡೆ ಬೀಸುತ್ತವೆ. ವಾಣಿಜ್ಯ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ನೈಋತ್ಯದಿಂದ ದಕ್ಷಿಣ ಗೋಳಾರ್ಧದಲ್ಲಿ ವಾಯುವ್ಯದಿಂದ ಆಗ್ನೇಯ ಕಡೆ ಬೀಸುತ್ತವೆ. ಆದ್ದರಿಂದ ಪ್ರತಿ ವಾಣಿಜ್ಯ ಮಾರುತಗಳನ್ನು ಪಶ್ಚಿಮಗಳೆಂದು ಕರೆಯುವರು. ಪ್ರತಿ ವಾಣಿಜ್ಯ ಮಾರುತಗಳು ವಾಣಿಜ್ಯ ಮಾರುತಗಳಿಗೆ ವಿರುದ್ಧ ದಿಕ್ಕಿನಲ್ಲಿ ಬೀಸುವವು. ಆದ್ದರಿಂದ ಇವುಗಳನ್ನು ಪ್ರತಿ ವಾಣಿಜ್ಯ ಮಾರುತಗಳೆಂದು ಕರೆಯುವರು. ಉತ್ತರ ಗೋಳವು ವೈವಿಧ್ಯ ಕೂಡಿದ್ದು ವಿಶಾಲ ಭೂಭಾಗವನ್ನು ಹೊಂದಿದ್ದು. ಇದರಿಂದಾಗಿ ಪ್ರತಿ ವಾಣಿಜ್ಯ ಮಾರುತಗಳಿಗೆ ಅಪಾರ ಪ್ರಮಾಣದ ಅಡಚಣೆ ಉಂಟಾಗುವುದು. ಆದರೆ ಹೆಚ್ಚು ಜಲರಾಶಿಗಳಿಂದ ಕೂಡಿದ ದಕ್ಷಿಣ ಗೋಳಾರ್ಧದಲ್ಲಿ ಇವು ನಿರಂತರವಾಗಿ ಹೆಚ್ಚು ವೇಗದಿಂದ ಬೀಸುತ್ತವೆ. ಈ ಮಾರುತಗಳು ದಕ್ಷಿಣ ಗೋಳಾರ್ಧದಲ್ಲಿ ನೌಕೆಗೆ ಅಡಚಣೆ ಉಂಟು ಮಾಡುತ್ತವೆ. ಇವು ಅಂದ್ರ ಪ್ರತಿ ವಾಣಿಜ್ಯ ಮಾರುತಗಳು. 40ರ ಅಬ್ಬರ ಗಾಳಿ, 50ರ ಉಗ್ರ ಗಾಳಿ, 60ರ ಅರಚುವ ಗಾಳಿ. ಇನ್ನು ಮೂರನೇದು ಧ್ರುವೀಯ ಮಾರುತ. ಧ್ರುವೀಯ ಮಾರುತಗಳು ಶೀತ ಮಾರುತಗಳು ಎನ್ನುವರು. ಧ್ರುವೀಯ ಮಾರುತಗಳು ಧ್ರುವೀಯ ಅಧಿಕ ಒತ್ತಡ ಪ್ರದೇಶದಿಂದ ಉಪಧ್ರುವೀಯ ಕಡಿಮೆ ಒತ್ತಡ ಪ್ರದೇಶ ಕಡೆ ಬೀಸುತ್ತವೆ. ಧ್ರುವೀಯ ಮಾರುತಗಳು ಇತರೆ ಮಾರುತಗಳಿಗಿಂತ ವರ್ಷದ ಎಲ್ಲ ನಿರಂತರವಾಗಿ ಬೀಸುತ್ತವೆ. ಧ್ರುವೀಯ ಮಾರುತಗಳು ಇತರೆ ಮಾರುತಗಳಿಗಿಂತ ವರ್ಷವೆಲ್ಲ ನಿರಂತರವಾಗಿ ಬೀಸುತ್ತವೆ. ಚಳಿಗಾಲದಲ್ಲಿ ಹೆಚ್ಚು ಪ್ರಭಾವ ಬೀರುವ ಧ್ರುವೀಯ ಮಾರುತಗಳು ಬೇಸಿಗೆಯಲ್ಲಿ ಕ್ಷೀಣಗೊಳ್ಳುತ್ತವೆ. ಧ್ರುವೀಯ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಈಶಾನ್ಯದಿಂದ ನೈಋತ್ಯ ಕಡೆ ಹಾಗೂ ದಕ್ಷಿಣ ಗೋಳಾರ್ಧದಲ್ಲಿ ಆಗ್ನೇಯದಿಂದ ವಾಯು ಕಡೆ ಬೀಸುವು. ಆದ್ದರಿಂದ ಧ್ರುವೀಯ ಮಾರುತಗಳು ಧ್ರುವೀಯ ಪೂರ್ವ ಮಾರುತಗಳೆಂದು ಕರೆಯುವರು. ನಿರಂತರ ಮಾರುತ ಅಥವಾ ಋತುಕಾಲೀನ ಮಾರುತ. ವಿವಿಧ ಋತುಗಳಲ್ಲಿ ಪರಸ್ಪರ ತದ್ವಿರುದ್ಧ ದಿಕ್ಕಿನಿಂದ ಬೀಸುವ ಮಾರುತಗಳನ್ನು ನಿರಂತರ ಅಥವಾ ಋತುಕಾಲೀನ ಮಾರುತ ಎಂದು ಕರೆಯುವರು. ಮಾನ್ಸೂನ್ ಮಾರುತಗಳು ನಿಯತಕಾಲಿಕ ಮಾರುತಗಳಿಗೆ ಉತ್ತಮ ಉದಾಹರಣೆ. ನಿಯತಕಾಲಿಕ ಮಾರುತಗಳು ವಿವಿಧ ಋತುಗಳಲ್ಲಿ ಪರಸ್ಪರ ತದ್ವಿರುದ್ಧ ದಿಕ್ಕಿನಿಂದ ಬೀಸಲು ಭೂಮಿ ಮತ್ತು ಜಲಭಾಗ ಹೊಂದಿರುವುದರಿಂದ ಉಷ್ಣಾಂಶ ಮತ್ತು ಒತ್ತಡ ಪರಿಸ್ಥಿತಿಯಿಂದ ವ್ಯತ್ಯಾಸಗೊಳ್ಳುತ್ತವೆ. ಮುಖ್ಯ ಕಾರಣ ಋತುಕಾಲೀನ ಮಾರುತಗಳು ಪ್ರಮುಖವಾಗಿ ಉಷ್ಣವಲಯ ಪ್ರದೇಶದಲ್ಲಿ ಕಂಡುಬರುತ್ತವೆ. ಕೆಲವು ವೇಳೆ ಸಮಶೀತೋಷ್ಣ ಪ್ರದೇಶದವರೆಗೂ ಮುಂದೂಡುವುದು. ಇದಕ್ಕೆ ಭೂ ಮತ್ತು ಜಲಭಾಗದಲ್ಲಿ ಉಷ್ಣಾಂಶ ವ್ಯತ್ಯಾಸವೇ ಮುಖ್ಯ ಕಾರಣ. ನಿಯತಕಾಲಿಕ ಮಾರುತಗಳು ಉಗಮವಾಗಲಿಕ್ಕ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ನೈಋತ್ಯ ದಿಕ್ಕಿನಿಂದ ಈಶಾನ್ಯ ಕಡೆಗೆ ಜೂನ್ ತಿಂಗಳಲ್ಲಿ ಆರಂಭವಾಗಿ ಸೆಪ್ಟೆಂಬರ್ವರೆಗೆ ಬೀಸುತ್ತವೆ. ನಂತರ ಈಶಾನ್ಯ ಮಾರುತಗಳು ಸೆಪ್ಟೆಂಬರ್ ಅಂತ್ಯದಿಂದ ಆರಂಭವಾಗಿ ಡಿಸೆಂಬರ್ ಮಧ್ಯದವರೆಗೆ ಈಶಾನ್ಯದಿಂದ ನೈಋತ್ಯ ಕಡೆ ಬೀಸುತ್ತವೆ. ಇದಕ್ಕೆ ಭೂಮಿ ಮತ್ತು ಜಲಭಾಗಗಳು ಹೊಂದಿರುವ ಉಷ್ಣಾಂಶ ಮತ್ತು ಒತ್ತಡ ವ್ಯತ್ಯಾಸವೇ ಕಾರಣವಾಗಿದೆ. ಇನ್ನು ಸ್ಥಳೀಯ ಮಾರುತಗಳು. ಭೂಮಿಯ ಮೇಲೆ ವಿಸ್ತಾರವಾದ ಪ್ರದೇಶದಲ್ಲಿ ಬೀಸುವ ನಿರಂತರ ಮತ್ತು ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ ಒತ್ತಡಗಳ ವ್ಯತ್ಯಾಸಗಳ ಪರಿಣಾಮವಾಗಿ ಉಂಟಾಗುತ್ತವೆ. ಅಂಥ ಮಾರುತಗಳನ್ನೇ ಸ್ಥಳೀಯ ಮಾರುತಗಳೆಂದು ಕರೆಯುವರು.
ಪ್ರಪಂಚದಲ್ಲಿ ವಿವಿಧ ಭಾಗಗಳಲ್ಲಿ ಹಲವಾರು ಬಗೆಯ ಸ್ಥಳೀಯ ಮಾರುತಗಳು ಕಂಡುಬರುತ್ತವೆ. ಅವುಗಳಲ್ಲಿ ಮುಖ್ಯವುಗಳೆಂದರೆ ಭೂ ಸಮುದ್ರ ಗಾಳಿ, ಎರಡನೇದು ಪರ್ವತ ಕಣಿವೆ ಗಾಳಿ. ಒಂದನೇದು ಭೂ ಸಮುದ್ರ ಗಾಳಿ. ಇವು ತೀರ ಪ್ರದೇಶದಲ್ಲಿ ಕಂಡುಬರುವವು ಮುಖ್ಯ ಸ್ಥಳೀಯ ಮಾರುತಗಳಾಗಿವೆ. ತೀರ ಪ್ರದೇಶದಲ್ಲಿ ಹಗಲು ಮತ್ತು ರಾತ್ರಿಗಳಲ್ಲಿ ಭೂಮಿ ಮತ್ತು ಜಲಭಾಗಗಳಿಂದ ತದ್ವಿರುದ್ಧ ದಿಕ್ಕಿನಿಂದ ಬೀಸುವ ಮಾರುತಗಳನ್ನು ಭೂ ಅಥವಾ ಸಮುದ್ರ ಗಾಳಿ ಎಂದು ಕರೆಯುವರು. ಇವುಗಳು ಸಮುದ್ರ ತೀರಗಳಲ್ಲಿ ಕಂಡುಬರುವ ಪ್ರಮುಖ ಸ್ಥಳೀಯ ಮಾರುತಗಳಾಗಿವೆ. ಹಗಲಿನ ವೇಳೆಯಲ್ಲಿ ಭೂ ಪ್ರದೇಶವು ಬಹುಬೇಗನೆ ಉಷ್ಣವನ್ನು ಪಡೆದು ಅಧಿಕ ಒತ್ತಡ ಪಟ್ಟಿಯಾಗುವುದು. ಆದರೆ ಜಲಭಾಗವು ಇನ್ನೂ ತಂಪಾಗಿದ್ದು ಹೆಚ್ಚು ಒತ್ತಡ ಹೊಂದಿದ್ದುದರಿಂದ ಇದರಿಂದ ನಿರಂತರ ಮಾರುತಗಳು ಜಲಭಾಗಗಳಿಂದ ಭೂಭಾಗ ಕಡೆಗೆ ಬೀಸುತ್ತವೆ. ಇವುಗಳನ್ನು ಸಮುದ್ರ ಗಾಳಿ ಎಂದು ಕರೆಯುವರು. ಇವು ಹಗಲಿನ ಅವಧಿಯಲ್ಲಿ ಮಾತ್ರ ಕಂಡುಬರುತ್ತವೆ. ರಾತ್ರಿ ವೇಳೆಯಲ್ಲಿ ಭೂಭಾಗವು ಬಹುಬೇಗನೆ ಉಷ್ಣವನ್ನು ಕಳೆದುಕೊಂಡು ತಂಪಾಗುತ್ತದೆ. ಇದರಿಂದ ಅವುಗಳಲ್ಲಿ ಒತ್ತಡ ಹೆಚ್ಚಾಗುವುದು. ಆದರೆ ಜಲಭಾಗಗಳಲ್ಲಿ ಇನ್ನೂ ಉಷ್ಣವು ಹೆಚ್ಚಾಗಿದ್ದು ಒತ್ತಡ ಕಡಿಮೆಯಾಗಿರುತ್ತದೆ. ಇದರಿಂದ ಮಾರುತಗಳು ಭೂಭಾಗಗಳಿಂದ ಸಾಗರ ಕಡೆ ಬೀಸುತ್ತವೆ. ಇವುಗಳನ್ನು ಭೂಗಾಳಿ ಎಂದು ಕರೆಯುವರು. ಇನ್ನು ಪರ್ವತ ಕಣಿವೆ ಬರೀ ಹಿಂಗೆ. ಪ್ರಪಂಚದಲ್ಲಿ ವಿವಿಧ ಭಾಗಗಳಲ್ಲಿ ಕಂಡುಬರುವ ಸ್ಥಳೀಯ ಮಾರುತಗಳು. ಭಾರತದಾಗ ಲೂ, ಆಸ್ಟ್ರೇಲಿಯಾದಾಗ ಬ್ರಿಕ್ಸ್ ಫಿಲ್ಡರ್, ಉನ್ನತ ಅಕ್ಷಾಂಶಗಳಲ್ಲಿ ಬ್ರಿಡ್ಜಲ್, ಸಹಾರಾ ಮರುಭೂಮಿಯಲ್ಲಿ ಸಿರಾಕೋ, ಹರ್ಮಟನ್ ಪಶ್ಚಿಮ ಆಫ್ರಿಕಾದಲ್ಲಿ, ಪೋಸ್ಟ್ ಉತ್ತರ ಆಲ್ಪ್ ಪರ್ವತದಲ್ಲಿ, ಮಿಸ್ಟ್ರಲ್ ಫ್ರಾನ್ಸ್ ಅಲ್ಲಿ, ಚಿನುಕ ಯುಎಸ್ಎದಲ್ಲಿ. ಇನ್ನು ನಿಶ್ಚಿತ ಮಾರುತಗಳು. ವೇರಿಯಬಲ್ ವಿಂಡ್ಸ್ ಸ್ಥಾನಿಕ ಅಥವಾ ಪ್ರಾದೇಶಿಕ ಉಷ್ಣ ಮತ್ತು ಒತ್ತಡಗಳಲ್ಲಿ ವ್ಯತ್ಯಾಸ ಉಂಟಾಗಿ ನಿರ್ಮಾಣವಾಗುವ ಮಾರುತಗಳನ್ನು ನಿಶ್ಚಿತ ಮಾರುತಗಳು ಎಂದು ಕರೆಯುವರು. ನಿಶ್ಚಿತ ಮಾರುತಗಳಲ್ಲಿ ಆವರ್ತ ಅಥವಾ ಪ್ರತ್ಯಾವರ್ತ ಮಾರುತಗಳು ಮುಖ್ಯವಾದವು. ಇವುಗಳಲ್ಲಿ ಉಗಮ, ವಿಸ್ತಾರ, ಚಲಿಸುವ ಮಾರ್ಗ ಮುಂತಾದ ನಿಶ್ಚಿತವಾಗಿರುತ್ತವೆ. ಆವರ್ತ ಮಾರುತಗಳು. ಒಂದನೇದು ಸೈಕ್ಲೋನಿಕ್. ಆವರ್ತ ಮಾರುತಗಳು ಕೇಂದ್ರದಲ್ಲಿ ಅತಿ ಕಡಿಮೆ ಒತ್ತಡವಿರುವುದು, ಹೊರಭಾಗದಲ್ಲಿ ಅತಿ ಹೆಚ್ಚು ಒತ್ತಡವಿರುವುದು. ಆದ್ದರಿಂದ ಅತಿ ಒತ್ತಡದಿಂದ ಕೇಂದ್ರ ಕಡೆ ಕಡಿಮೆ ಒತ್ತಡ ಕಡೆ ಬೀಸ್ತವ. ಆವರ್ತ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಗಡಿಯಾರಿನ ಮುಳ್ಳಿನ ಚಲಿಸುವ ದಿಕ್ಕಿಗೆ ವಿರುದ್ಧವಾಗಿ, ಈ ಮಾರುತಗಳು ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರಿನ ಮುಳ್ಳಿನ ದಿಕ್ಕಿನ ಹಾಗೆ ಅನುಗುಣವಾಗಿ ತಿರುಗುತ್ತವೆ. ಆವರ್ತ ಮಾರುತಗಳು ಎರಡು ವಿಧವಾಗಿ ವಿಂಗಡಿಸಲಾಗಿದೆ. ಉಷ್ಣವಲಯದ ಆವರ್ತ ಮಾರುತಗಳು, ಸಮಶೀತೋಷ್ಣವಲಯದ ಆವರ್ತ ಮಾರುತಗಳು. ಆವರ್ತ ಮಾರುತಗಳನ್ನು ಪ್ರಪಂಚದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯುವರು. ಜಪಾನ್ ಮತ್ತು ಚೀನಾದಲ್ಲಿ ಟೈಫೋನ್ ಅಂತ ಕರೀತಾರ. ಅಮೆರಿಕ ಮತ್ತು ಮೆಕ್ಸಿಕೋದಲ್ಲಿ ಹರಿಕೇನ್ ಅಂತಾರ. ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ಅಂತಾರ. ಯುಕೆ ಅಥವಾ ಯುರೋಪದಲ್ಲಿ ಡ್ರಿಪ್ಷನ್ ಅಂತಾರ. ರಷ್ಯಾದಲ್ಲಿ ವಲ್ಫೂರ್ಲ್ ಅಂತಾರ. ಭಾರತ ಮತ್ತು ನೆರೆ ರಾಷ್ಟ್ರಗಳಲ್ಲಿ ಸೈಕ್ಲೋನ್ ಅಂತಾರ.